सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं गृहजमहममेजं ध्येजमाम्नाजगेजं सदजमसदजेजं श्रीसहाजं भजेजम् अपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् लक्ष्मीकान्तं भुवराहं भजेऽहं वादराजणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनाद्य सम्प्राप्त ज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामायति कुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यक् ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीयब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादो मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान् मणिग्रीवविमोचनम् ಈಗ 70ನೇ ಶ್ಲೋಕ. ಇಲ್ಲಿ ನರನಾರಾಯಣರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನರ ಅಂತ ಯಾಕೆ ಕರೀತಾರೆ, ನಾರಾಯಣ ಅಂತ ಯಾಕೆ ಹೆಸರು ಅಂತ ವಿಷಯ ಇದೆ. ಅದ್ರ ಮುಂಚೆ ನನ್ನ ದಿವಸ ನಾವು ನೋಡಿದ್ವಿ ನರನಾರಾಯಣೋಚ್ಯತೆ. ಇದು ಹೇಗ್ ಸರಿ ಈ ಶಬ್ದ? ನರನಾರಾಯಣ ಉಚ್ಯತೆ ಅಂತ ಆಗ್ಬಾರ್ದು. ಯಾಕೆ ಆಗಬಾರ್ದು ಅಂತಂದ್ರೆ, ನರನಾರಾಯಣ ಉಚ್ಯತೆ ಅಂದ್ರೆ ನರನಾರಾಯಣೋಚ್ಯತೆ ಆಗ್ಬೇಕಲ್ಲ ಅಂತ. ಅದಕ್ಕೆ ಇಲ್ಲ, ನರನಾರಾಯಣ ಉಚ್ಯತೆ ಅನ್ನೋದು ಸರಿ ವಸ್ತುತ ಹಾಗೆ ಹೇಳ್ಬೇಕಾಯ್ತು. ನರನಾರಾಯಣೋಚ್ಯತೆ ಅಂತ ಅಲ್ಲಿ ಗುಣಸಂಧಿ ಅಂತ ಕರೀತಾರೆ. ಇದು ಹೇಗ್ ಮಾಡಿದ್ರು, ಓಕಾರ ಹೇಗ್ ಬಂತು ಅಂತ. ಗುಣಾಕ್ಷರ ಅಂದ್ರೆ ಸಂಸ್ಕೃತದಲ್ಲಿ ಆ ಮತ್ತೆ ಎ ಮತ್ತೆ ಓ, ಅದು ಕೇಳಿದ್ರೆ ಅದು ಗುಣಸಂಧಿ ಆಗಿದೆ ಅಂತ. ಇಲ್ಲಿ ಓ ಬಂದಿದೆ, ನರನಾರಾಯಣ ಉಚ್ಯತೆ ಅನ್ನೋದು ಓ ಬಂದಿದೆ, ನರನಾರಾಯಣೋಚ್ಯತೆ ಇದು ಸರಿ ಇಲ್ವಲ್ಲ ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಬಂತು, ಛಾಂದಸಃ ಅಂತ ಒಂದು ಉತ್ತರ ಕೊಟ್ಟು. ಅಥವಾ ಇನ್ನೊಂದು ಉತ್ತರ ಬಂದ ಹಾಗೆ ನೆನ್ನೆ ನರನಾರಾಯಣ ಅಂತ ಏನಿದೆ ಅದಾದ್ಮೇಲೆ ಅಚ್ಯತೆ ಅಂತ ಅರ್ಥ ಬಿಡಿಸ್ಬೋದು. ಉಚ್ಯತೆ ಇಲ್ಲ. ಸಾಮಾನ್ಯವಾಗಿ ಉವಾಚ, ಉಚ್ಯತೆ ಎಲ್ಲ ಶಬ್ದ ಪ್ರಸಿದ್ಧ. ಅರ್ಜುನ ಉವಾಚ, ಭಗವಾನ್ ಉವಾಚ, ಉಚ್ಯತೆ ಇದೆಲ್ಲ ಏನ್ ಅರ್ಥ ಕೊಡುತ್ತೆ? ಉವಾಚ ಅಂದ್ರೆ ಹೇಳ್ದ, ಉಚ್ಯತೆ ಅಂದ್ರೆ ಹೇಳಲ್ಪಡ್ತಾ ಇದೆ ಅಂತ ವ್ಯತ್ಯಾಸ ಅರ್ಥ ಕೊಡುತ್ತಷ್ಟೆ. ಅಚ್ಯತೆ ಅಂದ್ರೆ ಏನರ್ಥ? ಇದು ಅಪರೂಪದ ಶಬ್ದ. ಇಲ್ಲಿ ಆ ಶಬ್ದವನ್ನು ತಗೊಂಡಿದ್ದಾರೆ ಅಂತ ಹೇಳ್ತಾರೆ. ಅಚ್ಯತೆ ಅಂದ್ರೆ ಜ್ಞಾಯತೆ, ತಿಳಿಯಲ್ಪಡೋದು ಅಂತ. ಹೇಳೋದಲ್ಲ, ತಿಳಿಬೇಕು ಹೀಗೆ ಅಂತ ಅರ್ಥ. ಸರ್, ನರನಾರಾಯಣ ಅಂತ ತಿಳಿಬೇಕಂತೆ. ಯಾವ ಕಾರಣಕ್ಕೆ ನರನಾರಾಯಣ ಅಂತ ತಿಳಿಬೇಕು ಅಂದ್ರೆ ಅದಕ್ಕೆ ಎಲ್ಲ ವ್ಯಾಖ್ಯಾನಕಾರರು ಒಂದೇ ನಿಧಾನವಾಗಿ ವಿಷಯವನ್ನ ಒಟ್ಟಿಗೆ ತಕ್ಷಣ ಅರ್ಥ ಹೇಳಲ್ಲ. ಒಟ್ಟಿಗೆ ಶ್ಲೋಕದ ಅರ್ಥ ಹೀಗೆ ಅಂತ, ಈ ಶ್ಲೋಕ ಯಾಕೆ ಬಂತು, ಇಲ್ಲಿಂದ ಆರಂಭ ಮಾಡಿ ಒಂದಿಷ್ಟು ಸ್ತೋತ್ರ ಇದೆ ಅಂತೆ. ಮಂಟಪಂ ರಾಜಗೋಪಾಲಾಚಾರ್ಯ ಬರೀತಾರೆ. ನೆನೆ ದಿವಸ ನಾವು ನೋಡಿದ್ವಿ ಲಕ್ಷ್ಮೀದೇವಿ ಸ್ತೋತ್ರ ಮಧ್ಯಕ್ಕೆ ಯಾಕೆ ಬಂತು ಅಂದ್ರೆ
ಇಲ್ಲಿ ನರನಾರಾಯಣನು ಕೂಡ ಲಕ್ಷ್ಮೀ ಸಹಿತನಾಗಿಯೇ ನಮಸ್ಕಾರ ಮಾಡ್ಬೇಕಾಯ್ತು ನರನಾರಾಯಣನಿಗೆ. ಹಿಂದೆ ನರಸಿಂಹದೇವರಿಗೂ ಲಕ್ಷ್ಮೀ ಸಹಿತನಾಗಿ ನಮಸ್ಕಾರ ಮಾಡ್ಬೇಕಿದೆ, ಅದಕ್ಕೆ ಮಧ್ಯಕ್ಕೆ ಲಕ್ಷ್ಮೀ ಸ್ತೋತ್ರ ಅಂತ. ಈಗ ಇಲ್ಲಿಂದ ಆರಂಭ ಮಾಡಿಕೊಂಡು ಯಸ್ಮಾತ್ ನರ ಸಮೂಹಾನ ಅಂತ ಏನ್ ಪ್ರಾರಂಭ ಆಗಿದೆ, ಇಲ್ಲಿಂದ ಆರಂಭ ಮಾಡಿ ಎಂಬದಂತಿಹ ಭೂಪತಿಂ ಅಂತ ಮುಂದೆ ಶ್ಲೋಕ ಬರುತ್ತೆ. ಆ ಶ್ಲೋಕದವರೆಗೆ ಇಲ್ಲಿ ವೇದವ್ಯಾಸ ದೇವರ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ಹಾಗಾದ್ರೆ ಇವರ ವ್ಯಾಖ್ಯಾನದ ಪ್ರಕಾರ ಇಲ್ಲಿಂದ ಆರಂಭ ಮಾಡಿ ಮುಂದೆ ಎಂಬದಂತಿಹ ಭೂಪತಿಂ ಅನ್ನೋವರೆಗೆ ವೇದವ್ಯಾಸ ಸ್ತೋತ್ರ ಅಂತ ಹೇಳಿದೆ. ವಿಶೇಷವಾಗಿ ವೇದವ್ಯಾಸರ ಅನುಗ್ರಹ ಆಗ್ಬೇಕು. ಯಾಕೆ? ಸಾಪ್ತವೃಂದಾವನಾಖ್ಯಾನದ ಜ್ಞಾನ ಬರ್ಬೇಕು ಅಂದ್ರೆ ವೇದವ್ಯಾಸ ರೂಪಿ ಪರಮಾತ್ಮನ ಅನುಗ್ರಹ ಆಗ್ಲೇಬೇಕು, ಜ್ಞಾನಪ್ರದವಾದ ರುಚಿ. ಅಂಥ ವೇದವ್ಯಾಸರ ಸ್ತೋತ್ರ ಈಗ ಪ್ರಾರಂಭ ಆಯ್ತು. ಪ್ರಾರಂಭದಲ್ಲಿ ನರ ನಾರಾಯಣ ಅಂತ ಶಬ್ದ ಈಗ ಬಂತು. ಅದಕ್ಕೆ ನರ ಅನ್ನೋ ಶಬ್ದಕ್ಕೆ ಏನರ್ಥ ಮೊದಲು ಅದನ್ನು ಬಿಡಿಸ್ತೇನೆ. ನರ ಅಂತಂದ್ರೆ ನರೀಯತೆ ನರಕಾದಿ ರೂಪಂ ಕ್ಷಯಂ ನ ಪ್ರಾಪ್ನೋತಿ ಅನೇನ ಇತಿ ನರಃ ಅಂತ. ಅಂದ್ರೆ ಯಾರಿಗೆ ನರಕ ಅನ್ನೋದಿಲ್ವೋ ಅವನಿಗೆ ನರ ಅಂತ ಕರೀತಾರೆ. ಈಗ ಮನುಷ್ಯರಿಗೆಲ್ಲ ನರ ಅಂತ ಕರೀತಾರೆ. ಮನುಷ್ಯರಿಗೆಲ್ಲ ನರ ಯಾಕೆ ಕರಿಬೇಕು? ನರಕಕ್ಕೆ ಹೋಗೋರಾದ ನರ ಅನ್ಬೇಕಷ್ಟೇ ಹೊರತು ನರೀಯತೆ ಯಾರಿಗೆ ನಾಶ ಇಲ್ವೋ, ನ ರ ಅಂತೆಲ್ಲ ನ ಅಂದ್ರೆ ನಿಷೇಧ, ಇಲ್ಲ ಅಂತ ಅರ್ಥ. ಏನಿಲ್ಲ? ರ ಅಂದ್ರೆ ನಾಶ ಇಲ್ಲ. ಯಾವ ರೀತಿ ನಾಶ? ನರಕ ಹೊಂದೋದೇ ಒಂದು ನಾಶ. ಈಗ ಜೀವನಿಗೆ ಕಷ್ಟ ನಾಶ ಆಯ್ತು ಅಂದೇನರ್ಥ? ಜೀವ ಯಾವಾಗಲೂ ಇದ್ದೇ ಇರ್ತಾನೆ, ಅವನು ಎಂದಿಗೂ ನಾಶ ಹೊಂದಲ್ಲ. ಅವನು ಅನಾದಿ ನಿತ್ಯ, ಯಾವಾಗ್ಲೂ ಇರ್ತಾನೆ ಜೀವ, ದೇಹ ಮಾತ್ರ ಹೋಗೋದು. ಹಾಗಾದ್ರೆ ಜೀವನಿಗೆ ನಾಶ ಅಂದ್ರೆ ಯಾವ ತರ? ದುಃಖ ಆಗೋದೇ ನಾಶ. ದುಃಖ ಎಲ್ಲಾಗತ್ತೆ? ನರಕದಲ್ಲಿ. ಹಾಗಾದ್ರೆ ದುಃಖ ರೂಪವಾದ ಆ ನರಕವನ್ನ ಹೊಂದೋದೇ ಮನುಷ್ಯ. ಆದ್ರೆ ಇದನ್ನ ಯಾರು ಹೊಂದಲ್ಲ ಅವನಿಗೆ ನ ರ ಅಂತ ಕರೀತಾರೆ. ಇದ್ರ ವಿವರಣೆ ಹೀಗಾಯ್ತು. ಇನ್ನು ನಾರಾಯಣ ಅನ್ನೋ ಶಬ್ದಕ್ಕೆ ಏನರ್ಥ ಅದನ್ನು ಬಿಡಿಸ್ತಾರೆ. ಇದೆಲ್ಲ ಶ್ರೀಮುಷ್ಟಮಾಚಾರ್ಯ ವ್ಯಾಖ್ಯಾನದ ಪ್ರಕಾರ ಹೇಳ್ತಾ ಇದ್ದೀನಿ. ನಾರಾಯಣ ಅಂತಂದ್ರೆ ನರರಿಗೆ ಆಶ್ರಯ ಯಾರೋ ಅವನು ನಾರಾಯಣ. ನರರು ಅಂತಂದ್ರೆ ಮನುಷ್ಯರ ಎಲ್ರು ಜೀವರು. ಆ ಜೀವರ ಗುಂಪಿಗೆ ನಾರ ಅಂತ ಕರೀತಾರೆ. ನರ ಅಂದ್ರೆ ಮನುಷ್ಯರು, ಅವರ ಗುಂಪಿಗೆ ನಾರ ಅಂತ ಕರೀತಾರೆ. ಆ ಮನುಷ್ಯರ ಗುಂಪಿಗೆ ಅಯನ ಆಧಾರ ಆಶ್ರಯ, ಅವನಿಗೆ ನಾರಾಯಣ ಅಂತ ಕರೀತಾರೆ. ಇದರಲ್ಲಿ ನರಾಣಾಂ ಸಮೂಹ ನಾರಂ ತಸ್ಯ ಅಂದ್ರೆ ನಾರಸ್ಯ, ಆ ಮನುಷ್ಯರ ಗುಂಪಿಗೆ ಅಯನ ಆಧಾರ, ಅದು ನಾರಾಯಣ. ಹೀಗೆ ನಾರಾಯಣ ನರ. ಯಾರಿದು ನಾರಾಯಣ ನರ ಅಂತಂದ್ರೆ ಸ್ವಯಂ ನರಸಿಂಹ. ಆ ಹಿಂದೆ ಬಂದ ನರಸಿಂಹ ಇದಾನಲ್ಲ ಬನೆ, ಈ ನರ ಮತ್ತೆ ನಾರಾಯಣ. ಯಾಕೆ ಅಂದ್ರೆ ಅವನಿಗೆ ಎಷ್ಟು ಶಕ್ತಿ ಇದೆ ಅನ್ನೋದಕ್ಕೆ, ತನಗ್ ನಾಶ ಇಲ್ಲ ಅನ್ನೋದಿರ್ಲಿ, ಬೇರೆಯವರಿಗೂ ನರಕ ಇಲ್ದೇ ಇರೋ ಹಾಗೆ ಮಾಡುವಂತ ಶಕ್ತಿ ಅವನಿಗಿದೆ. ಆದ್ರಿಂದಲೇ ಅವನು ವಿಶೇಷ ನರ. ಅವನು ಒಂದು ತನಗಿಲ್ಲ, ಆದ್ರಿಂದ ಇನ್ನೊಬ್ರಿಗೂ ಇಲ್ದೇ ಇರೋ ಹಾಗೆ ಮಾಡುವಂತ ಶಕ್ತಿನೂ ಹೊಂದಿದ್ದಾನೆ. ಅದನ್ನ ಈಗ ಶ್ಲೋಕದ ಮೊದಲನೇ ಭಾಗದಲ್ಲಿ ಯಸ್ಮಾತ್ ನರ ಸಮೂಹಾನಾಂ ಅಯನಂ, ಯಾವ ಕಾರಣದಿಂದ ನರ ಸಮೂಹಾನಾಂ ಅಯನಂ, ಮನುಷ್ಯರ ಗುಂಪಿಗೆ ಅಯನ ಅಂದ್ರೆ ನಾರಾಯಣ ಅಂತ. ಆ ನಾರಾಯಣನ್ ಶಬ್ದ ಬಾಯ್ಬಿಟ್ಟು ಹೇಳಲಿಲ್ಲ, ಏನ್ ಮಾಡಿದ್ರಿ ಇಲ್ಲಿ? ನರ ಸಮೂಹಾನಾಂ ಅಯನಂ ಅಂದ್ರು, ಅದನ್ನ ಸೇರಿಸ್ಕೊಂಡ ನಾರಾಯಣ ಅಂತಾನೆ ಆಗೋದು. ಅದನ್ನ ಮುಂದೆ ಹೇಳಿದ್ರು ನರನಾರಾಯಣ ನರನಾರಾಯಣೋ ಚ್ಯತೆ ಅಚ್ಯತೆ ಅಂತ ಮುಂದೆ ಹೇಳಿದ್ರು. ಸರಿ, ಭಗವಂತನಿಂದ ನರಕ ನಮಗೆ ಯಾವಾಗ ಆಗೋದಿಲ್ಲ ಅಂದ್ರೆ ನಯನಾಗ್ರತಃ, ಅವನ ಕಣ್ಣಿನ ಮುಂಭಾಗ ಇದೆಯಲ್ಲ, ಆ ಮುಂಭಾಗದಿಂದಾಗಿ ನಮಗೆ ನರಕ ಆಗಲ್ಲ. ನರಕ ನ ತರೇತ್ ಸೋಯಂ, ನರಕವನ್ನು ನಾವು ಹೊಂದೋದಿಲ್ಲ, ನರಕವನ್ನು ನಾವು ದಾಟ್ಬಿಡ್ತೀವಿ, ನರಕದಿಂದ ನಮಗೇನೂ ತೊಂದರೆ ಆಗೋದಿಲ್ಲ. ಅಲ್ಲ, ಅದು ಹೇಗೆ ಸಾಧ್ಯ ಅಂದ್ರೆ ನಯನಾಗ್ರತಃ, ಭಗವಂತನ ಕಣ್ಣಿನ ಅಗ್ರಭಾಗದಿಂದ. ಅಲ್ಲ, ಭಗವಂತನ ಕಣ್ಣಿನ ಅಗ್ರಭಾಗದಿಂದಾಗಿ ನಾವು ನರಕಕ್ಕೆ ಹೋಗಲ್ಲ, ಇದಕ್ಕೇನು ಸಂಬಂಧ ಅಂದ್ರೆ ಅವನ ಕೃಪಾ ಕಟಾಕ್ಷ ದೊರೆತರೆ ನರಕಕ್ಕೆ ಹೋಗಲ್ಲ ಅಂತ ಅರ್ಥ. ಆ ಕೃಪಾ ಕಟಾಕ್ಷ ಅನ್ನೋ ಶಬ್ದವನ್ನು ಇಲ್ಲಿ ಬಳಸ್ತಿಲ್ಲ, ನಯನ ಅಗ್ರಭಾಗ ಅಂತ ಬಳಸಿದ್ದಾರೆ. ಕಣ್ಣಿನ ಮುಂಭಾಗ ಅಂದ್ರೆ ಆ ತನ್ನ ಕಟಾಕ್ಷ ಬೀರೋದೇನಿದೆಯಲ್ಲ ಅದನ್ನೇ ಇಲ್ಲಿ ನಯನ ಅಗ್ರಭಾಗ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಭಗವಂತನ ಆ ನಯನಾಗ್ರ ಭಾಗದ ಒಂದು ಅನುಗ್ರಹ ಆಯ್ತು ಅಂತಾದ್ರೆ ಆಗ ಅಂಥ ಮನುಷ್ಯ ನರಕಕ್ಕೆ ಹೋಗೋದಿಲ್ಲ ಅಂತ. ಇಷ್ಟುವರೆಗೆ ಯಾವ ಕಾರಣದಿಂದ ಮನುಷ್ಯರು ನರಕಕ್ಕೆ ಹೋಗಲ್ವೋ, ಹಾಗೆ ಎಲ್ಲಾ ಮನುಷ್ಯರ ಗುಂಪಿಗೆ ಆಧಾರನೋ,
ಯಾವ ಕಾರಣದಿಂದ ಅವನಿಗೆ ನಾಶ ಇಲ್ವೋ ಹಾಗಾಗಿ ಭಗವಂತನಿಗೆ ನರ ನಾರಾಯಣ ಅಂತೆಲ್ಲ ಹೆಸರಿದೆ. ಅಲ್ಲಿ ನರಸಿಂಹ ಅಂತಿದೆಯಲ್ಲ, ಆ ನರ ಅನ್ನೋ ಶಬ್ದದ ಅರ್ಥವನ್ನು ಇಲ್ಲಿ ಹೇಳಿದಾಗ ಆಯ್ತು. ಇಲ್ಲಿ ಅದನ್ನೂ ಗಮನಿಸ್ಕೊಳ್ಬೇಕು. ಕೇವಲ ನರನಾರಾಯಣರು ಅಂತ ರೂಪ ಹೇಳೋದ್ರಲ್ಲಿ ನರ ಅನ್ನೋದ್ರ ಬಗ್ಗೆ ಅಷ್ಟೇ ಅಲ್ಲ, ನರಸಿಂಹನ ವರ್ಣನೆ ಈ ಶ್ಲೋಕದಲ್ಲಿ ಹೇಗಾಯ್ತು? ನರನಾರಾಯಣರ ಬಗ್ಗೆ ತಾನೇ ಹೇಳ್ತಾ ಇರೋದು. ಒಂದು ಉತ್ತರ ಇದ್ದತ್ತೆ, ಒಂದು ಭಗವಂತನ ರೂಪದ ಬಗ್ಗೆ ಹೇಳಿದ್ರೆ ಇನ್ನೊಂದು ರೂಪನು ಹಾಗೆ ಅಂತಾನೆ ಅರ್ಥ. ಅದು ನರಸಿಂಹನೂ ತಗೊಳ್ಬಹುದು, ವೇದವ್ಯಾಸರನ್ನು ತಗೊಳ್ಬಹುದು, ರಾಮ ಕೃಷ್ಣ ಎಲ್ಲ ರೂಪ ತಗೊಳ್ಬಹುದು. ಅದು ಸಾಧಾರಣವಾದ ಉತ್ತರ. ಇನ್ನೊಂದು, ಇದು ನರ ಅನ್ನೋ ಶಬ್ದ ನರಸಿಂಹ ಅನ್ನೋಲಿ ನರ ಏನಿದೆಯಲ್ಲ ಅದರ ಅರ್ಥವನ್ನು ತಿಳಿಸ್ತಾ ಇದೆ. ಆ ಅರ್ಥವನ್ನ ಈಗ ಹೇಳಿದ್ರು. ಹಾಗಾದ್ರೆ ನರಸಿಂಹ ರೂಪದಲ್ಲಿ ನರ ಅಂತ ಏನ್ ಕರಿತಾ ಇದೀವಿ ಭಗವಂತರನ್ನ, ಅವನಿಗೆ ನಾಶ ಇತ್ತ? ಏನು ನಾಶ ಇಲ್ಲ. ಹಿರಣ್ಯಕಶಿಪು ನರಸಿಂಹದೇವರ ಜೊತೆ ಯುದ್ಧ ಮಾಡ್ಲಿಕ್ಕೆ ಹೋದ, ನರಸಿಂಹದೇವರನ್ನೇ ಮುಗಿಸ್ಬಿಡ್ತೀನಿ ಅಂತ ಹೊರಟ. ಅದೇನಾರ ಆಯ್ತಾ? ಏನಾಗ್ಲಿಲ್ಲ. ಅವನೇ ಇವನಿಗೆ ನಾಶ ಕೊಟ್ಟ. ಹಾಗಾಗಿ ನರೀಯತೆ, ಹಿರಣ್ಯಕಶಿಪುನಂತವ್ರು ಯಾರು ಬೇಕಾದ್ರೂ ಬರಲಿ, ಯಾರಿಂದಲೂ ಅವನಿಗೆ ನಾಶ ಇಲ್ಲ, ಅದರಿಂದ ಅವನಿಗೆ ನರ ಅಂತ ಕರೀತಾರೆ. ಅದು ಸಿಂಹಪ್ರಾಯನಾಗಿದ್ದ. ಹೌದು, ಒಂದು ಅವನಿಗೆ ನಾಶ ಇಲ್ಲ, ಅದೇ ಹಿರಣ್ಯಕಶಿಪುವಿಗೆ ಸಿಂಹ ಬಂತು, ಅದನ್ನು ನರಸಿಂಹ ಅಂತ ಈ ಶಬ್ದದ ಭಾಗದಲ್ಲಿ ಸೇರಿರೋ ನರ ಅನ್ನೋ ಶಬ್ದದ ಅರ್ಥವನ್ನು ಈ ಶ್ಲೋಕ ಬಿಡಿಸ್ತಾ ಇದೆ ಅನ್ನೋದು ಸ್ವಾರಸ್ಯ. ಅದಕ್ಕೋಸ್ಕರನೇ ಸೋಯಂ ಅಂತ, ಅಂದ್ರೆ ಹಿಂದೆ ಹೇಳಿದ ಆ ನರಸಿಂಹನೇ ಈಗ ಹೇಳೋ ನರನಾರಾಯಣ ಎರಡು ಒಂದೇ ಅಂತ ಸೋಯಂ ಅಂತ ಹೇಳಿದ್ದಾರೆ. ಈ ಸೋಯಂ ಅನ್ನೋ ಶಬ್ದ ಶಾಸ್ತ್ರದಲ್ಲಿ ತುಂಬಾ ಬಳಸ್ತಾರೆ. ಸೋಯಂ ಅಂತ ಸಾಮಾನ್ಯವಾಗಿ ಕಥೆಯಲ್ಲೂ ಬಳಸ್ತಾರೆ, ಸಾಮಾನ್ಯ ಸಂಸ್ಕೃತ ಕಥೆಗಳಲ್ಲೂ ಇರುತ್ತೆ ಇದು. ಆದ್ರೆ ಶಾಸ್ತ್ರದಲ್ಲಿ ಒಂದು ವಾಕ್ಯವನ್ನ ಹೇಳ್ತಾರೆ, ಸೋಯಂ ದೇವದತ್ತ ಅಂತ ಹೇಳ್ತಾರೆ. ಈಗ ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಾರಲ್ಲ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅಂತ, ಅದೇ ಸೋಯಂ ದೇವದತ್ತ ಅಂತ ಒಂದು ವಾಕ್ಯ ಇದೆ. ಇದಕ್ಕೇನರ್ಥ? ಸಹ ಅಯಂ ದೇವದತ್ತ ಅಂದ್ರೆ ಅದೇ ಆ ಹಿಂದೆ ನೋಡಿದ್ವಲ್ಲ ಅವನೇ ಇವನು ಅಂತ, ಅಂದ್ರೆ ಅಭೇದ, ಐಕ್ಯ, ಒಂದೇ ಅಂತ ಹೇಳ್ತಾ ಇದ್ದಾರೆ. ಸಹ ಅಂದ್ರೆ ಕಾಶಿಯಲ್ಲಿ ನೋಡಿದ ದೇವದತ್ತ, ಅಯಂ ಅಂದ್ರೆ ಬೆಂಗಳೂರಲ್ಲಿ ನೋಡ್ತಾ ಇರೋ ದೇವದತ್ತ. ಆ ಕಾಶಿಯಲ್ಲಿ ನೋಡಿದ್ವಲ್ಲ, ಈಗ ಅವನೇ ಅವನು ಬೆಂಗಳೂರಲ್ಲಿ ನೋಡ್ತಾ ಇರೋನು, ಈ ಕಣ್ಮುಂದಿರೋನು ಅಂತ. ಸೋಯಂ, ಸೋಹಂ ಅಂತಾನು ಇದೆ ಒಂದು ಉಪಾಸನೆ. ಅಹಂ ಬ್ರಹ್ಮಾಸ್ಮಿತರ ಸೋಹಂ, ಹಾಗೆ ಅಲ್ಲಿ ಸೋಯಂ ಅಂತ ಹೇಳ್ತಾರೆ. ಈ ಸೋಯಂ ಅನ್ನೋ ಶಬ್ದ ಬಳಸಿದ್ರೆ ಏನ್ ಗೊತ್ತಾಗತ್ತೆ ಅಂದ್ರೆ ಅಭೇದ, ಎರಡು ಒಂದೇ ಅನ್ನೋ ಅಂಶ ಗೊತ್ತಾಗತ್ತೆ. ಅದಕ್ಕೋಸ್ಕರ ಉದಾಹರಣೆಗೆ ಬಂದಿದೆ. ಸೋಯಂ ದೇವದತ್ತ ಅಂದ್ರೆ ಹಿಂದೆ ನೋಡಿದ ದೇವದತ್ತ, ಈಗ ನೋಡ್ತಾ ಇರೋ ದೇವದತ್ತ ಒಬ್ಬನೇ, ಬೇರೆ ಅಲ್ಲ. ಹಾಗೆ ಸಹ ಅಂದ್ರೆ ಹಿಂದೆ 68ನೇ ಶ್ಲೋಕದಲ್ಲಿ ಹೇಳಿದ ನರಸಿಂಹ, ಹಾಗೆ ಹಿಂದೆ ಹೇಳಿದ ಹಯಗ್ರೀವ, ಹಿಂದೆ ಹೇಳಿದ ರಾಮಕೃಷ್ಣ, ತ್ರಿವಿಕ್ರಮ, ವಾಮನ, ಈ ಎಲ್ಲ ರೂಪಗಳೇನೇನಿದೆ ಇದೆಲ್ಲ ಅಯಂ ಅಂದ್ರೆ ಮುಂದೆ ಈಗ ಹೇಳೋ ನರನಾರಾಯಣ ಏನ್ ಹೇಳ್ತಾ ಇದೀವಿ ಎಲ್ಲ ಒಂದೇ ಅಂತ ಐಕ್ಯವನ್ನ ಹೇಳ. ನಾವು ಭಗವಂತನ ರೂಪಗಳಿಗೆ ಐಕ್ಯ ಹೇಳ್ತೀವಿ, ನಮಗದ ಇಷ್ಟನೇ, ಅಭೇದ ಚಿಂತನೆ ಅಲ್ಲಿ ಮಾಡೇ ಮಾಡ್ತೀವಿ. ಅದನ್ನಲ್ಲಿ ಸೋಯಂ ನರನಾರಾಯಣೋಚ್ಯತೆ ಅಂತ ಹೇಳ್ತೀವಿ. ಇದಾದ್ಮೇಲೆ ಮುಂದೆ ಅಚ್ಚತೆ ಅಂತ ಹೇಳಿದ್ರಲ್ಲ, ಅದೇ ಬಗ್ಗೆ ಹೇಳಿಲ್ಲ. ಅದೇ ಹೇಳಿದ್ನಲ್ಲ ಮೊದಲೇ, ಜ್ಞಾಯತೆ ತಿಳಿಯಲ್ಪಡುತ್ತದೆ ಅಂತ ಅರ್ಥ ಹೇಳಿದ್ನಲ್ಲ. ಸರಿ ಸರಿ ಸರಿ. ನರಕಾತ್ ನತರೇತ್ ಸ್ವಯಂ ನರನಾರಾಯಣೋಚ್ಯತೆ. ಈ ರೀತಿ ಇಲ್ಲಿ ಇಷ್ಟು ಈ ಶಬ್ದಗಳ ಒಂದು ಸ್ವಾರಸ್ಯ, ಒಂದು ಅರ್ಥ ತಗೊಳ್ಳೋದು, ಅಭೇದ ಐಕ್ಯ ಚಿಂತನೆಯನ್ನ ತೋರಿಸಿದೆ. ಇದಾದ್ಮೇಲೆ ಇಲ್ಲಿ ವೇದವ್ಯಾಸರನ್ನ ಯಾಕೆ ನಮಸ್ಕಾರ ಮಾಡ್ಬೇಕಾಗಿದೆ? ಈಗ ವೇದವ್ಯಾಸರ ಸ್ತೋತ್ರ ಅಂತ ಈಗ ಪ್ರಾರಂಭ ಮಾಡಿದ್ದಾರೆ. ವೇದವ್ಯಾಸರನ್ನ ಯಾಕೆ ಸ್ತೋತ್ರ ಮಾಡ್ಬೇಕಂದ್ರೆ ಅದಕ್ಕೆ ಕಾರಣ ಕೊಡ್ತಾರೆ. ವೃಂದಾವನ ಉತ್ತರ ಭಾಗಸ್ಥ ಪ್ರತೀಕ ಸನ್ನಿಹಿತ ಮಧ್ವ ಇಷ್ಟತ್ವಂ. 3 ಕಾರಣ ಕೊಡ್ತಾರೆ. ವೇದವ್ಯಾಸರನ್ನ ಯಾಕೆ ಈಗ ನಮಸ್ಕಾರ ಮಾಡ್ಬೇಕು, ಅವ್ರು ನಮಸ್ಕಾರ ಮಾಡ್ಲಿಕ್ಕೆ ಅರ್ಹರ? ಹೌದು, ಅವ್ರು ಅರ್ಹರು ಅಂತ ಹೇಳ್ತಾರೆ. ಅದಕ್ಕೆ 3 ಕಾರಣ. ಒಂದು, ಮಧ್ವಾಚಾರ್ಯಗೆ ಇಷ್ಟ ಅಂತ ಒಂದು. ಮತ್ತೊಂದು, ಇದು ವ್ಯಾಸ ಅನ್ನುವ ಭಕ್ತ ಒಬ್ಬ ಇದ್ದಾನೆ, ಶ್ರೋತೃ, ಈ ಕೇಳೋನು. ಆ ವ್ಯಾಸ ಅನ್ನೋ ಶ್ರೋತೃವಿಗೆ ಇಷ್ಟ ರೂಪ ಯಾವುದು? ಈ ವೇದವ್ಯಾಸ ರೂಪ. ಜೊತೆಗೆ ಈ ವೇದವ್ಯಾಸ ರೂಪ ಮಧ್ವಾಚಾರ್ಯರ ಅಂತರ್ಯಾಮಿ ರೂಪ. ಅಂತರ್ಯಾಮಿ ರೂಪವಾಗಿ ಉಪಾಸನೆ, ಹಾಗೆ ಗುರುರಾಜರ ಅಂತರ್ಯಾಮಿ ವೇದವ್ಯಾಸ ದೇವರು. ಹಾಗೆ ಅಂತರ್ಯಾಮಿತೆಯ ಉಪಾಸನೆ ಮಾಡಬೇಕು. ಆ ವ್ಯಾಸ ಅಂದ್ರೆ ಶೇಷ ಸೀತಾಪತಿ ವ್ಯಾಸ ಅಂತ ಹೇಳ್ತಾ ಇರ್ತೀವಲ್ಲ, ಆ ವ್ಯಾಸರು ಭಕ್ತರು, ಅವರಿಗೆ ಇಷ್ಟ ರೂಪ ಇದು. ಅದರಿಂದ ಈಗಲೇ ಹೇಳ್ತಾ ಇದ್ದಾರೆ, ಮುಂದೆ ಬರುತ್ತೆ ಆಖ್ಯಾನದಲ್ಲಿ. ಅದರ ಮುಂಚೆ ಈಗ ಪೀಠಿಕಾ ರೂಪವಾದ ಈ ಮೊದಲನೇ ಅಧ್ಯಾಯದಲ್ಲಿ ಅವರಿಗೆ ಇಷ್ಟ ಆದ್ರಿಂದ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇನ್ನು ವೃಂದಾವನದ ಉತ್ತರ ಭಾಗದಲ್ಲಿ ಏನು ಪ್ರತೀಕ ಇದೆ, ಅಲ್ಲಿ ಮಧ್ವಾಚಾರ್ಯರಿದ್ದಾರೆ, ಅವರಿಗೂ ಇಷ್ಟ.
ಈ ಎಲ್ಲ ಕಾರಣದಿಂದ ವ್ಯಾಸಸ್ಯ ವಂದ್ಯತ್ವೇ ನಿಮಿತ್ತಂ. ಎಲ್ಲ ವೇದವ್ಯಾಸರು ಒಂದ್ಯರು, ನಮಸ್ಕಾರ ಮಾಡ್ಲಿಕ್ಕೆ ಅರ್ಹರು. ಈ ಎಲ್ಲಾ ಕಾರಣದಿಂದ ಹಾಗಾಗಿ ಅವರ ಸ್ತೋತ್ರವನ್ನ ಈಗಲೇ ಮಾಡ್ತಾ ಇದ್ದಾರೆ. ಯಾಕಂದ್ರೆ ವೇದವ್ಯಾಸರ ಚಿಂತನೆಯನ್ನ ಬರೀ ವ್ಯಾಸ ಅನ್ನೋ ಶ್ರೋತ್ರ ಅವ್ರು ಮಾತ್ರ ಮಾಡೋದ. ನಾವು ಗುರುರಾಜರ ಅಂತರ್ಯಾಮಿಯಾಗಿ ಮಧ್ವಾಚಾರ್ಯರ ಅಂತರ್ಯಾಮಿಯಾಗಿ ಮಾಡಬೇಕು ಅಂತ ತಿಳಿಸ್ಲಿಕ್ಕೆ ಹೇಳಿದ್ದಾರೆ. ಇದು ಒಂದು. ಇನ್ನು ಈ ನರನಾರಾಯಣೋಚ್ಯತೆ ಅನ್ನೋಲ್ಲಿ ಪದ ವಿಭಾಗ ಮಾಡಿದ್ರಲ್ಲ, ಇದು ಹೇಗೆ ಅಂತ ಒಂದು ತೋರಿಸ್ಕೊಡ್ತಾರೆ. ತಾರಕೋಭಾಭ್ಯಾಂ ಇತ್ಯಾದೌ ಇವ ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅಲ್ಲಿ ತಾರಕ ಉಭಾಭ್ಯಾಂ ಅಂತ ಬಿಡಿಸೋದಿದೆ. ಹೇಗೆ ಅಲ್ಲಿ ಬಿಡಿಸಿದ್ರು ತಪ್ಪಿಲ್ವೋ ಅದೇ ತರ ಇಲ್ಲಿ ಅಂತ. ಅಂದ್ರೆ ಸುಮಾರು ಈ ತರ ಉದಾಹರಣೆಗಳಿವೆ. ಅದರಿಂದ ಈ ತರ ಉದಾಹರಣೆನೇ ಇಲ್ಲ, ನರನಾರಾಯಣೋಚ್ಯತೆ ಅನ್ನೋದೇನೋ ತಪ್ಪು ಶಬ್ದ ಅಂತ ತಿಳಿಬಾರ್ದಂತೆ. ಅದಕ್ಕೆ ತಾರಕ ಉಭಾಭ್ಯಾಮ್ ಅನ್ನೋದೆಲ್ಲ ಎಲ್ಲರೂ ಒಪ್ಪಿರುವಂತಹ ಆ ಶಬ್ದ ಅಲ್ಲಿ ವಿಭಾಗ ಹಾಗೆ ಮಾಡ್ತಾರೆ. ಬಿಡಿಸ್ಬೇಕಾದ್ರೆ ತಾರಕ ಉಭಾಭ್ಯಾಮ್ ಅಂತಾನೆ ಬಿಡಿಸಿದ್ದಾರೆ. ಹಾಗೆ ಇಲ್ಲಿ ನರನಾರಾಯಣ ಉಚ್ಯತೆ ಅಂತ ಮಾಡಿ ಏನ್ ತಪ್ಪಿದೆ? ತಪ್ಪಿಲ್ಲ ಅಂತ ಒಂದು. ಆದ್ರೂ ಏನಾದ್ರೂ ಇಲ್ಲ ಆ ಶಬ್ದ ಇನ್ನೂ ಚೆನ್ನಾಗಿ ಬಳಸ್ಬೋದಿತ್ತಲ್ಲ ಅಂತ ಅನಿಸಿದ್ರೆ ಯಾರು ಮಂದರಿಗೆ ಅದು ಅವರಿಗೆ ಅದ ಷಟ್ಪುರಾಚಾರ್ಯ ಹೇಳಿದಂತೆ ಇನ್ನೊಂದು ಸಮಾಧಾನ, ಅಚ್ಯತೆ ಜ್ಞಾಯತೆ ತಿಳಿಯಲ್ಪಡುತ್ತದೆ ಅಂತ ಈ ರೀತಿ ಅರ್ಥನ ತಗೊಳ್ಬೇಕು. ಇದುವರೆಗೆ ಈ ವ್ಯಾಖ್ಯಾನದ ವಿಷಯಗಳನ್ನು ನೋಡಿದ್ವಿ ಈ ಶ್ಲೋಕಕ್ಕೆ. ಇದು ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇದು ತ್ರಿಷ್ಟುಪ್ ಛಂದಸ್ಸಿನ ಶ್ಲೋಕನೇ, 71ನೇ ಶ್ಲೋಕ. ಇದು ಹಿಂದೆ ಬಂದ ಅನುಷ್ಟುಪ್ ಛಂದಸ್ಸಿನ ಇರೋ ಶ್ಲೋಕ ಅಲ್ಲ. ತ್ರಿಷ್ಟುಪ್ ಛಂದಸ್ಸು ಅಂದ್ರೆ ಸ್ವಲ್ಪ ದೀರ್ಘ ಇರುತ್ತೆ, ಜಾಸ್ತಿ ಅಕ್ಷರ ಇರುತ್ತೆ. ರಜತ ಪೀಠಪುರಂ ಅಪ್ರತಿಮಂ ಭುವಿ ಪುರುಟಪೀಠಗತಂ ಅಪ್ರತಿಮಂ ಹರಿಂ ಕರಟ ಬುದ್ಧಿರಪಿ ಯಾತಿ ಕೋ ಮಹಾನ್ ಸರಟ ಜನ್ಮ ನ ಜಹಾತಿ ತತ್ತತಃ. ಒಟ್ಟು ಹೇಳೋದಿದ್ರೆ ಹೀಗೆ ಹೇಳ್ಬೇಕು ಈ ಶ್ಲೋಕನ. ರಜತ ಪೀಠ ಪುರಮ ಪ್ರತಿಮಂ ಭುವಿ ಪುರುಟ ಪೀಠಗತಮ ಪ್ರತಿಮಂ ಹರಿಂ ಕರಟ ಬುದ್ಧಿರಪಿ ಯಾತಿ ಕೋ ಮಹಾನ್ ಸರಟ ಜನ್ಮ ನ ಜಹಾತಿ ತತ್ತತಃ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ಶ್ಲೋಕ ಬರೋದು. ಇಲ್ಲಿ ವ್ಯಾಖ್ಯಾನವನ್ನು ಮಾಡ್ತಾ ಇವ್ರು ಹೇಳ್ತಾರೆ, ರಜತ ಪೀಠಪುರಂ ಅಂತ ಈಗೇನ್ ಪ್ರಾರಂಭ ಮಾಡಿದ್ದಾರೆ, ಒಂದು ತನ್ನ ಇಷ್ಟ ದೇವತೆ ಅಂದ್ರೆ ಸ್ವಯಂ ವಾದಿರಾಜರಿಗೆ ಇಷ್ಟ ದೇವತೆ, ಬರೀ ವ್ಯಾಸ ಅನ್ನೋ ಶ್ರೋತ್ರರಿಗೆ ಅರ್ಥ ಇಲ್ಲ. ವಾದಿರಾಜರಿಗೂ ಇಷ್ಟ ದೇವತೆ. ಲಕ್ಷಾಲಂಕಾರ ಮಾಡ್ಬೇಕು ಅಂತ ಆಜ್ಞೆ ಮಾಡಿದ್ರು ವೇದವ್ಯಾಸ. ವೇದವ್ಯಾಸರಿಂದ ಸಾಕ್ಷಾತ್ತಾಗಿ ವಾದಿರಾಜರಿಗೂ ಉಪದೇಶ ಆಗಿದೆ. ಅದೆಲ್ಲ ಅನೇಕ ಶ್ಲೋಕಗಳು ಇದೆ ಆ ವಿಷಯದಲ್ಲಿ. ಅಂತೂ ವೇದವ್ಯಾಸರು ಒಂದು ಉಪದೇಶ ಕೊಟ್ಟಿದ್ದಾರೆ ವಾದಿರಾಜರಿಗೂ. ಹಾಗೆ ಇಷ್ಟ ದೇವತೆ ವೇದವ್ಯಾಸರು, ಅದಕ್ಕೆ ಜ್ಞಾನಪ್ರದವಾದರೂ ಉಪಾಧಿ ಇಲ್ಲ. ಜೊತೆಗೆ ಈ ಹಿಂದೆ ಹೇಳಿದ ಕಾರಣಗಳು, ಈ ಎಲ್ಲ ಕಾರಣದಿಂದ ಸ್ವ ಇಷ್ಟ ಉಪದೇಷ್ಟತ್ವೇನ ಬಾದರಾಯಣಂ ಸ್ತೋತು ತದುಕ್ತಂ ಅನುವದತಿ ಅಂತ ಹೇಳಿ ಈ ಒಂದೊಂದೇ ಪದಗಳಲ್ಲಿ ಏನೇನಿದೆ ಅದನ್ನೆಲ್ಲ ವಿವರಣೆ ಮಾಡ್ತಾರೆ. ಈ ಶ್ಲೋಕ ಅವನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಕೆಲಸದ ಅಪಾರ್ಥಕ್ಕೀಡಾಗುವಂತಹ ಸಂಭವ ಇದೆ. ಅದರಿಂದ ಶ್ಲೋಕದ ಅರ್ಥವನ್ನ ಸಂಪೂರ್ಣ ಕೇಳಿದ ಮೇಲೆ ನಮಗೆ ಒಂದು ಅಂದಾಜಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮಾಣಗಳನ್ನು ಕೊಡ್ತಾರೆ ಕೆಲವರು. ಈ ಬೃಹದ್ ಭಾಷ್ಯ, ಬೃಹದಾರಣ್ಯಕೋಪನಿಷತ್ ಭಾಷ್ಯದಲ್ಲಿ ಬಂದಿದೆ ಒಂದು ಮಾತು ಅಂತ ಹೇಳಿದ್ದಾರೆ ವಿವರಣೆ. ಬೃಹತ್ ಭಾಷ್ಯ ಅಂತ ಅದನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಮಧ್ಯವಾಟ ಮಠದ ಬಗ್ಗೆ ಒಂದು ಉಲ್ಲೇಖ ಬರುತ್ತೆ. ನಂತರ ಈ ಕರಾಟ ಸರಾಟ ಅಂತ ಕೆಲವು ಶಬ್ದ ಬಂದಿದೆ, ಕರಾಟ ಸರಾಟ ಅಂತ. ಈ ಸರಾಟ ಜನ್ಮ ಅಂದ್ರೆ ಏನು, ನಂತರ ಈ ಕೃಷ್ಣನ ಪೂಜೆಯನ್ನ ಮಾಡುವಂತ ಒಂದು ಸಂದರ್ಭ ಬರುತ್ತೆ. ಆ ವಿವರಣೆ ಎಲ್ಲ ಇಲ್ಲಿದೆ. ಸರಳವಾದ ಅರ್ಥವನ್ನ ಇವತ್ತು ನೋಡಿ, ಅದರ ವಿಶೇಷ ಅರ್ಥವನ್ನ ನೋಡೋಣ. ಸರಳವಾದ ಅರ್ಥ ಏನಿರುತ್ತೆ, ಈಗ ರಜತ ಪೀಠಪುರಂ ಅಪ್ರತಿಮಂ ಭೂಮಿ, ಭೂಮಿಯಲ್ಲಿ ಶ್ರೇಷ್ಠ ಕ್ಷೇತ್ರ ಯಾವುದು?
ಭೂಮಿಯಲ್ಲಿ ಶ್ರೇಷ್ಠ ಕ್ಷೇತ್ರ ಅಂದ್ರೆ ಅದು ರಜತ ಪೀಠ, ಅಂದ್ರೆ ಉಡುಪಿ ಕ್ಷೇತ್ರ ಅಂತ. ಉಡುಪಿ ಅಪ್ರತಿಮಂ, ಅದಕ್ಕೆ ಸಮಾನವಾದ ಕ್ಷೇತ್ರ ಇಲ್ಲ. ಕೃಷ್ಣ ಸ್ವಯಂ ದ್ವಾರಕೆಯಿಂದ ಇಲ್ಲಿ ಬಂದು ನೆಲೆಸಿದ್ದಾನೆ. ಇದು ವಾಯುದೇವರ ಒಂದು ವಿಶೇಷವಾದ ಪ್ರತಿಷ್ಠಾಪನೆ ಅಂದ್ರೆ ಮಧ್ವಾಚಾರ್ಯ ಪ್ರತಿಷ್ಠಾಪನೆ ಮಾಡಿ, ಆಚಾರ್ಯರ ವಿಶೇಷವಾದ ಅವರ ಮೇಲಿನ ಪ್ರೀತಿಯಿಂದ ಸ್ವಯಂ ಭಗವಂತನೇ ಬಂದಿದ್ದಾನೆ. ಇಂಥ ರಜತಪೀಠಪುರ ಅತ್ಯಂತ ಶ್ರೇಷ್ಠ. ಇದ್ರ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ವರ್ಣಿಸ್ತಾರೆ, ದ್ವಾರಕೆಯಲ್ಲಿ ನಿನಗೆ ಎಲ್ಲಾ ವೈಭವ ಇತ್ತು, ಅಷ್ಟೆಲ್ಲಾ ವೈಭವ ಇದ್ದ ನೀನು ಆ ಗೋಪಿಕಾ ಸ್ತ್ರೀಯರ ಪೂಜೆ, ಇದು ಅವ್ರೇನ್ ಮಾಡ್ತಾ ಇದ್ರು ಪೂಜೆ, ಅದನ್ನೆಲ್ಲ ಬಿಟ್ಟು ಇಲ್ಲಿ ಉಡುಪಿಲಿ ಬಂದು ನೆಲೆಸಿದ್ಯಾ ಅಂದ್ರೆ ಇನ್ನು ಎಂಥ ಪವಿತ್ರವಾದ ಕ್ಷೇತ್ರ ಇದು ಅಂತ ಇದೆಲ್ಲ ವರ್ಣನೆ ಮಾಡಿದ್ದಿದೆ ತೀರ್ಥ ಪ್ರಬಂಧ ಗ್ರಂಥದಲ್ಲಿ. ದ್ವಾರಾವತಿಂ ಸಕಲ ಭಾಗ್ಯವತಿ ಉಪೇಕ್ಷೆ ಗೋಪಾಲ ಬಾಲ ಲಲನಾಕರ ಪೂಜನಂಚ ವಾರ್ಧಿಂ ಅತೀತ್ಯ ಅಂತ ಹೇಳಿ ಸಮುದ್ರವನ್ನು ದಾಟಿ ನೀನು ಬಂದಿದೆಯಾ. ಮಧ್ವನಾಥ ಯತ್ರಾಸ್ತಿ ತತ್ ರಜತ ಪೀಠಪುರಂ ಗರೀಯ. ಹಾಗಾಗಿ ರಜತ ಪೀಠಪುರಂ ಗರೀಯ ಅತಿ ಶ್ರೇಷ್ಠ ಅದು ತುಂಬಾ ಅಂತ ಅದೇ ಮಾತಿಲ್ಲಿ ಬಂದಿದೆ. ಆದ್ರೆ ಯಾಕೆ ಶ್ರೇಷ್ಠ ಅನ್ನೋ ವಿವರಣೆ ಇಲ್ಲಿ ಬರ್ಲಿಲ್ಲ, ಅದ್ರಲ್ಲಿ ತೀರ್ಥ ಪ್ರಬಂಧದಲ್ಲಿ ಬಂದಿದೆ. ರಜತ ಪೀಠಪುರಂ ಅಪ್ರತಿಮಂ ನುಡಿ, ಇಲ್ಲಿ ಅತ್ಯಂತ ಸಮಾನ, ಅದಕ್ಕೆ ಸಮಾನವಲ್ಲದೆ ಇರುವಂತಹ ಸಮಾನವಾದ ಕ್ಷೇತ್ರನೇ ಇಲ್ಲ, ಅಪ್ರತಿಮ ಕ್ಷೇತ್ರ ಅಂತ. ಇದಾದ್ಮೇಲೆ ಮುಂದೆ ಪುರುಟ ಪೀಠಗತಂ ಅಪ್ರತಿಮಂ ಹರಿಂ ಅಂತ, ಅಂದ್ರೆ ಕೃಷ್ಣನ ಬಗ್ಗೆ ಒಂದು ಹೇಳಾಯ್ತು. ಅಂದ್ರೆ ಉಡುಪಿ ಕ್ಷೇತ್ರ ಯಾಕೆ ಪವಿತ್ರ, ಕೃಷ್ಣನ ಸನ್ನಿಧಾನ ಇರೋದ್ರಿಂದ ಅದು ಅಪ್ರತಿಮ. ಜೊತೆಗೆ ಆ ಕೃಷ್ಣನ ಸಮೀಪದಲ್ಲಿ ಪುರುಟ ಪೀಠಗತ ಹರಿ ಅಂತ. ಈ ಪುರುಟ ಪೀಠಗತ ಅಂತಂದ್ರೆ ಸುವರ್ಣ ಸಂಪುಟ ಅಂತ. ಆ ಸುವರ್ಣ ಸಂಪುಟದಲ್ಲಿ ಆ ಭಗವಂತ ತಾನಿದ್ದಾನೆ, ಅಂದ್ರೆ ವೇದವ್ಯಾಸ ದೇವರಿದ್ದಾನೆ ಅಂತ ಅಭಿಪ್ರಾಯ. ಹೀಗೆ ಕೃಷ್ಣ ತಾನು ಸ್ವಯಂ ಸನ್ನಿಹಿತ ಉಡುಪಿ ಕ್ಷೇತ್ರ. ಇನ್ನು ಆ ಕೃಷ್ಣನ ಹತ್ತಿರನೇ ಸುವರ್ಣ ಸಂಪುಟದಲ್ಲಿ ವೇದವ್ಯಾಸ ದೇವರು ಇದ್ದಾರೆ, ಅವರು ಅಪ್ರತಿಮ. ಒಂದು ಈ ಕ್ಷೇತ್ರ ಅಪ್ರತಿಮ, ಈ ಕ್ಷೇತ್ರಕ್ಕೆ ಸಮಾನವಾದದ್ದು ಅದು ಸಿಗಲ್ಲ. ಇನ್ನೊಂದು ಈ ದೇವರಿಗೆ ಸಮಾನವಾದದ್ದು, ಆ ಸಂಪುಟದಲ್ಲಿ ಇರುವಂತಹ ದೇವರೇನಿದ್ದಾರೆ ವೇದವ್ಯಾಸ ದೇವರು, ಅವರಿಗೆ ಸಮಾನರಾದವರು ಇದ್ದಾರಲ್ಲ. ಆದ್ರೆ ಈ ಉಡುಪಿ ಕ್ಷೇತ್ರಕ್ಕೆ ಒಬ್ಬ ಯತಿಗಳು ಬರ್ತಾರೆ. ಆ ಯತಿಗಳು ಬಂದು ಆ ಕೃಷ್ಣನನ್ನ ಮತ್ತೆ ವೇದವ್ಯಾಸ ದೇವರನ್ನ ಪೂಜೆ ಮಾಡ್ತಾರೆ ಅಂತ ಒಂದು ವಿಷಯ ಬರುತ್ತೆ. ಒಬ್ರು ಯತಿಗಳು ಬರ್ತಾರೆ, ಅವರು ಕೃಷ್ಣನನ್ನ ಮತ್ತೆ ವೇದವ್ಯಾಸ ದೇವರನ್ನ ಪೂಜೆ ಮಾಡ್ತಾರೆ. ಅದಲ್ಲೇನಿದೆ, ಯತಿಗಳು ಬಂದೇ ಬರ್ತಾರೆ ಪೂಜೆ ಮಾಡೇ ಮಾಡ್ತಾರೆ ಅಂದ್ರೆ ಅದು ಹಾಗಲ್ಲ. ಇದರ ಹಿನ್ನೆಲೆಯಲ್ಲಿ ಒಂದು ಕಥಾಭಾಗ ಇದೆ. ಬೃಂದಾವನಾಚಾರ್ಯರು ತಾವು ಏನ್ ಮಾಡಿದ್ರು, ಕೃಷ್ಣನ ಹತ್ರ ತಾವು ಬಂದ್ರು, ಅಲ್ಲಿ ಇಟ್ರು ಸಂಪುಟ, ಈ ತರದ ಒಂದು ವಿಷಯ ಇದೆ. ಈ ವಿಷಯ ಏನು ಅನ್ನೋದನ್ನು ನಾವು ವಿವರವಾಗಿ ನೋಡೋಣ. ಇವತ್ತು ಪ್ರಾರಂಭ ಮಾಡಿದ್ರೆ ಅದು ಮುಗಿಯೋದಿಲ್ಲ, ಅದು ವ್ಯಾಖ್ಯಾನದಲ್ಲೂ ತುಂಬಾ ವಿವರಣೆಗಳಿವೆ. ಅದರಿಂದ ಆ ವಿಷಯವನ್ನು ಮತ್ತೆ ನಾಳೆ ದಿವಸ ನೋಡೋಣ ಅಂತ ಇಂದಿನ ಪಾಠವನ್ನ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ನಮಸ್ಕಾರ. ಗುರುಗಳೇ, ನರನಾರಾಯಣ ಅಂದ್ರೆ ಸಾಮಾನ್ಯವಾಗಿ ನರ ಅಂತ ತಗೊಂಡಾಗ ಅರ್ಜುನ, ಅವನೇ ಅರ್ಜುನ ಆಗಿ ಬಂದಿದ್ದು ಅಂತ. ಇಲ್ಲಿ ನರ ಅಂದ್ರೆ ಭಗವಂತನೇ ಅಂತ ಹೇಳಿದ್ರಿ, ಅದೊಂದು. ಮತ್ತೆ ಇನ್ನು ನಾರಾಯಣಂ ನಮಸ್ಕೃತ್ಯ ನರಂಚೈವ, ಅದರಲ್ಲಿ ನರ ಅಂತಂದ್ರೆ ಶೇಷ ಅಂತ ಅಂತಾರಲ್ಲ, ಅದೇನೋ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕಿತ್ತು. ಆಯ್ತು, ಮತ್ತೆ ನಾಳೆ ಹೇಳ್ತೀನಿ. ಇದೊಂದು ಪಾಠ ಇದೆ ಈಗ. ಆಯ್ತು ಗುರುಗಳೇ, ನಮಸ್ಕಾರ. ನಮಸ್ಕಾರ ಆಚಾರ್ಯ. ವಂದನೆಗಳು ಆಚಾರ್ಯ, ನಮಸ್ಕಾರ.